ಸೊ ಐ ಹೋಪ್ ಫ್ಲೋರಿಕಲ್ಚರ್ನ ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ಹಾಗೆ ಬಿಫೋರ್ ಸ್ಟಾರ್ಟಿಂಗ್ ವಿತ್ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್, ಸೊ ಇದು ಒಂದು ಪ್ಯಾರಾಗ್ರಾಫ್ ಇದೆ, ನೋಡ್ಬಿಡೋಣ. ಟು ಅ ಬಯಾಲಜಿಸ್ಟ್ ಫ್ಲವರ್ಸ್ ಆರ್ ಮಾರ್ಫಾಲಜಿಕಲ್ ಆ್ಯಂಡ್ ಎಂಬ್ರಿಯಾಲಜಿಕಲ್ ಮಾರ್ವಲ್ಸ್. ಸೊ ಮಾರ್ಫಾಲಜಿ ಆಲ್ರೆಡಿ ಗೊತ್ತಿದೆ. ಎಂಬ್ರಿಯಾಲಜಿಕಲ್ ಅಂತ ಹೇಳಿದ್ರೆ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಫರ್ಟಿಲೈಸೇಷನ್ ಆದಮೇಲೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆದಮೇಲೆ ಏನಾಗುತ್ತೆ, ನಿಮಗೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಸೊ ಝೈಗೋಟ್ ಫಾರ್ಮೇಷನ್ ಆದಮೇಲೆ ಇಟ್ ವಿಲ್ ಬಿ ಡೆವಲಪಿಂಗ್ ಇನ್ ಟು ಎಂಬ್ರಿಯೋ, ರೈಟ್? ಸೊ ಅದನ್ನು ನಾವು ಎಂಬ್ರಿಯಾಲಜಿಕಲ್ ಸ್ಟಡೀಸ್ ಅಥವಾ ಎಂಬ್ರಿಯಾಲಜಿಕಲ್ ಮಾರ್ವಲ್ಸ್ ಅಂತ ಹೇಳ್ತೀವಿ. ಸೊ in earlier classes you have read about the various different parts and I will help you to recall the parts of the typical flower. So figure 1.1. So can you name the two parts of in a flower in which two most important units of sexual reproduction develop? Yeah. So here ನಿಮಗೆ ಏನಾದರೂ ಕ್ವೆಶನ್ಸ್ ಬರ್ಬೋದು ಡಯಾಗ್ರಾಮೆಟಿಕಲಿ ಅಂತ ಹೇಳಿದ್ರೆ, ಸೊ ಸ್ಟ್ರಕ್ಚರ್ ಆಫ್ ಫ್ಲವರ್ಸ್ನಲ್ಲಿ ಬರುತ್ತೆ. ಓಕೆನಾ? ಸೊ ಅದೊಂದನ್ನು ನಾವು ಡಯಾಗ್ರಾಮ್ ಬರೆದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಉತ್ತಮ ಅಂತ ನಾನು ತಿಳ್ಕೊತೀನಿ. ಸೊ ಫಸ್ಟು ನಿಮಗೆ ಬಂದಾಗ ಬೇಸಿಕಲಿ ಒಂದು ಸ್ಟ್ರಕ್ಚರ್ ಆಫ್ ಫ್ಲವರ್ ಅಂತ ಬಂದಾಗ ಒಂದು ಸ್ಟಾಲ್ಕ್ ಬರುತ್ತೆ. ಸ್ಟಾಲ್ಕ್ ಆದಮೇಲೆ ಯು ಹ್ಯಾವ್ ಅ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಕಾಲ್ಡ್ ಸೆಪಲ್. ಸೆಪಲ್ ಆದಮೇಲೆ ನೀವು ನೋಟಿಸ್ ಮಾಡೋದಾದರೆ ನಿಮಗೆ ಕಲರ್ಫುಲ್ ಆಗಿರೋ ಈ ಥರ ಪೆಟಲ್ಸ್ ಬರುತ್ತೆ. ಈ ಪೆಟಲ್ಸ್ ಆದಮೇಲೆ ಇಲ್ಲಿ ಒಂದು ಉದ್ದಕ್ಕೆ ಈ ಥರ ಬರುತ್ತೆ ಆ್ಯಂಡ್ ದಿಸ್ ಇಸ್ ಕಾಲ್ಡ್ the stigma and this will be the stamen. ಒಂದೊಂದೇ ಬರೋಣ. ಇಲ್ಲಿ ಬೈಲೋಬ್ಡ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಯಾ, ಇಫ್ ವಿ ವಾಂಟ್ ವಿ ಕ್ಯಾನ್ ಚೇಂಜ್ ದಿ ಕಲರ್. ಸೊ ಬೈಲೋಬ್ಡ್ ಸ್ಟ್ರಕ್ಚರ್ ಆಗಿರುತ್ತೆ, ನಿಮಗೆ ಈ ಥರ ಫಿಲಾಮೆಂಟ್ ಬಂದಿರುತ್ತೆ. ಸೊ ಇಲ್ಲೂ ಕೂಡ ಬೈಲೋಬ್ಡ್ ಸ್ಟ್ರಕ್ಚರ್. ಸೊ ದಿಸ್ ಇಸ್ ಅ ಟಿಪಿಕಲ್ ಫ್ಲವರ್. ಸೊ ಇಲ್ಲಿ ನೀವು ನೋಡೋದಾದರೆ ನಿಮಗೆ ಓವ್ಯೂಲ್ಸ್ ಇರುತ್ತೆ. ಓಕೆನಾ? ಸೊ ಇದನ್ನು ನಾವು ಸ್ಟಾಲ್ಕ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ರೆಫರ್ ಮಾಡ್ಕೋಬೋದು, ಇಲ್ಲಿದೆಯಲ್ಲ ಇದನ್ನು ಸ್ಟಾಲ್ಕ್ ಅಂತ ಕರಿತೀವಿ. ಆ್ಯಂಡ್ ಹಿಯರ್ ವಿ ಕಾಲ್ ಇಟ್ ಆಸ್ ಸೆಪಲ್, ಸೆಪಲ್ ಅಂತ ಕರಿತೀವಿ, ಅಥವಾ ಇದನ್ನು ಕ್ಯಾಲಿಕ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇದನ್ನು ಪೆಟಲ್ ಅಂತ ಕರಿತೀವಿ ಅಥವಾ ಇದನ್ನು ಕೊರೋಲಾ. ಸೊ ಮೋರ್ ಬಯಾಲಜಿಕಲ್ ಟರ್ಮ್ ಇವೆಲ್ಲ. ಸೊ ದಿಸ್ ಪಾರ್ಟ್ ಏನಿದೆ ಅಲ್ಲ, ಇದನ್ನು ನಾವು ಆ್ಯಂಥರ್ ಅಂತ ಕರಿತೀವಿ. ಸೊ ಈ ಆ್ಯಂಥರಿಂದ ಕೆಳಗಡೆ ಬರುತ್ತಲ್ಲ ಅದನ್ನು ನಾವು ಫಿಲಾಮೆಂಟ್ ಅಂತ ಕರಿತೀವಿ. ಸೊ ಎರಡೂ ಸ್ಟ್ರಕ್ಚರ್ನ ಒಟ್ಟಿಗೆ ನಾವು ಏನಂತ ಕರಿತೀವಿ, ಸ್ಟೇಮನ್ ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ಸೊ ಇದು EN. ಓಕೆ, ಒಂದು ಸ್ವಲ್ಪ ಮೇಲೆ ಬರೀತೀನಿ ನಿಮಗೆ. ಇದನ್ನು ನಾವು ಸ್ಟೇಮನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್. ಇದನ್ನು ಸ್ಟೇಮನ್ ಅಂತ ಕರಿತೀವಿ ಆ್ಯಂಡ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಆಸ್ ಆ್ಯಂಡ್ರೋಈಶಿಯಮ್. ಸೊ ಆ್ಯಂಡ್ರೋಈಶಿಯಮ್ ಅಂತ ಕೂಡ ನಾವು ಕರಿತೀವಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಕಾಣುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಟಿಗ್ಮಾ. ಸೊ ಇದನ್ನು ಸ್ಟಿಗ್ಮಾ, ಇದನ್ನು ನಾವು ಸ್ಟೈಲ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಓವರಿ. ಓಕೆ, ಈ ಮೂರೂ ಪಾರ್ಟನ್ನು ನಾವೇನು ಮಾಡ್ತೀವಿ ಅಂದರೆ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತೀವಿ. ಆ್ಯಂಡ್ ವಿ ಕಾಲ್ ದಮ್ ಆಸ್, ಇಲ್ಲಿ ಬರಿತೀನಿ ನೋಡಿ, ವಿ ಕಾಲ್ ದಮ್ ಆಸ್ ಪಿಸ್ಟಲ್ ಆರ್ ಕಾರ್ಪಲ್. ಸೊ ಎರಡೂ ಕೂಡ ಒಂದೇ ಬರುತ್ತೆ, ಪಿಸ್ಟಲ್ ಆರ್ ಕಾರ್ಪಲ್. ಇಲ್ಲಿ ಆಂಡ್ರೀಶಿಯಮ್ ಅಂತ ಕರೆದ್ವಿ ಅಲ್ವಾ, ಸೊ ಅದೇ ರೀತಿ ಇದನ್ನು ನಾವು ಗೈನೋಈಶಿಯಮ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಸೊ ದಿಸ್ ಇಸ್ ದಿ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಅಲ್ಲಿ ಒಂದು NCERT ಇನ್ ಟೆಕ್ಸ್ಟ್ ಕ್ವೆಶನ್ ಬಂತು, ನಿಮಗೆ ನೋಟ್ ಮಾಡಿದ್ರಾ? ಸೊ ಇಲ್ಲಿ ನೋಡಿ, ಇಲ್ಲಿ ಹೈಲೈಟ್ ಮಾಡ್ತೀನಿ ನಾನು. ಕ್ಯಾನ್ ಯು ನೇಮ್ ದ ಟೂ ಪಾರ್ಟ್ಸ್ ಇನ್ ಅ ಫ್ಲವರ್ ಇನ್ ವಿಚ್ ದ ಟೂ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಡೆವಲಪ್? ಸೊ ಅದಕ್ಕೆ ಉತ್ತರ ನಮಗೆ ಇದೆ, ದಟ್ ಇಸ್ ದಿ ಸ್ಟೇಮನ್, which helps in the development of male reproductive part, which includes anther and filament, which is also called as androecium. And the next part is the stigma, style and ovary, which is also called as pistil and carpel, and which is termed as gynoecium. So this is a typical structure of a flower. ಸೊ ಇದನ್ನು ನಾವೇನಂತ ಕರಿತೀವಿ, ಸೊ ಟಿಪಿಕಲ್ ಸ್ಟ್ರಕ್ಚರ್ ಆಫ್ ದಿ ಫ್ಲವರ್. ಸೊ ಈಗ ಡೌಟ್ ಬರುತ್ತೆ ನಿಮಗೆ, ಮ್ಯಾಮ್ is it necessary ಇದರಿಂದ ಏನಾದರೂ ಕ್ವೆಶನ್ ಬರುತ್ತಾ? ಸಿ, ಇದರಿಂದ ನಿಮಗೆ ಯಾವುದೇ ಥರದ ಕ್ವೆಶನ್ ಬರಲ್ಲ, ಬಟ್ ದಿಸ್ ಇಸ್ ದಿ ಬೇಸಿಕ್ ಕಾನ್ಸೆಪ್ಟ್. ಹೇಳ್ತಾರಲ್ವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಬೇಸಿಕ್ ಇಂಪಾರ್ಟೆಂಟ್ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೇಸಿಕ್ ಥಿಂಗ್ ವಿಚ್ ಯು ಪೀಪಲ್ ಶುಡ್ ನೋ. ಎಲ್ಲಿ ಇಂಪಾರ್ಟೆಂಟ್ ಮಾಡಬೇಕು ಅನ್ನೋದನ್ನು ಹೈಲೈಟ್ ಮಾಡಿದ್ದೀನಿ, ಇದನ್ನು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನಿಮಗೆ MCQs ಬಂದರೆ ದಯವಿಟ್ಟು ಮಾರ್ಕ್ಸ್ ಕಳ್ಕೊಂಬೇಡಿ, ಬಿಕಾಸ್ ದಿಸ್ ಇಸ್ ವೆರಿ ಈಸಿ ಥಿಂಗ್. ರೈಟ್ ಫ್ರಮ್ 6th standard 8th standard ಇಂದ ಓದ್ತಾ ಇರ್ತೀರಾ ಸ್ಟ್ರಕ್ಚರ್ ಆಫ್ ಫ್ಲವರ್. ಸೊ ಮೇಲ್ ರೀಪ್ರೊಡಕ್ಟಿವ್
ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು ಅನ್ನೋದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟೇಮನ್ ಇಲ್ಲೇ ಇದೆ ನೋಡಿ, ಮೆನ್ ಅಂತ ಇದೆ. ಸೊ ಸ್ಟೇಮನ್ ಅದು ಬಂದರೆ ಇಟ್ ಇಸ್ ಮೇಲ್. ಆಂಥರ್, ಫಿಲಾಮೆಂಟ್, ಸೊ ಮೇಲ್ಗಡೆ ಟಾಪಲ್ಲಿ ಇದೆ ಅಲ್ವಾ, ಸೊ ಟಾಪಲ್ಲಿ ಇರೋದಕ್ಕೆ ಎ ಅಂತ ಜ್ಞಾಪಕ ಇಟ್ಕೊಳ್ಳಿ, ಆಲ್ವೇಸ್ ಅಟ್ ದಿ ಟಾಪ್ ಆಂಥರ್. ಸೊ ಕೆಳಗಡೆ ಫಿಲಾಮೆಂಟ್ ಥರ ಬರ್ತಾ ಇದೆ ಅಲ್ವಾ, ಸೊ ಇದನ್ನು ಫಿಲಾಮೆಂಟ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ದಿಸ್ ಇಸ್ ಫಿಲಾಮೆಂಟ್. ಸೊ ಎರಡೂ ಸೇರಿದ್ರೆ ಏನಾಗುತ್ತೆ, ವಿ ಕಾಲ್ ದಿಸ್ ಪಾರ್ಟ್ ಆಸ್ ಆಂಡ್ರೋಯಿಷಿಯಂ. ಸೊ ಇಲ್ಲಿ ಇಟ್ ಇಸ್ ವೆರಿ ಈಸಿ. ಸ್ಟಿಗ್ಮಾ, ಇಲ್ಲಿ ಪೋಲನ್ ಗ್ರೇನ್ ಬಂದು ಕೂರೋದ್ರಿಂದ ಅದನ್ನು ಸ್ಟಿಗ್ಮಾ ಅಂತ ಕರಿತೀವಿ. ಇದು ಸ್ಟೈಲ್, ಇಲ್ಲಿ ಫಿಲಾಮೆಂಟ್ ಅಂತ ಕರಿತೀವಿ, ಇಲ್ಲಿ ಸ್ಟೈಲ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಪಾರ್ಟ್ ಇಸ್ ಓವರಿ. ಈ ಪಾರ್ಟ್ ಒಳಗಡೆ ಓವ್ಯೂಲ್ ಇರುತ್ತೆ ಆ್ಯಂಡ್ ಇಲ್ಲೇ ನಿಮಗೆ ಮುಂದಿನ ಎಂಬ್ರಿಯೋ, ಫ್ರೂಟು, ಸೀಡ್ ಎಲ್ಲ ಡೆವಲಪ್ ಆಗೋದು ಈ ಓವರಿ ಪಾರ್ಟ್ನಲ್ಲೇ. ಸೊ ಈ ಹೋಲ್ ಪಾರ್ಟ್ನ ನಾವು ಪಿಸ್ಟಲ್ ಅಥವಾ ಕಾರ್ಪಲ್ ಅಂತ ಕರಿತೀವಿ. ಸೊ ಒನ್ ಮೋರ್ ಟರ್ಮ್ ಇಸ್ ಗೈನೋಯಿಷಿಯಂ. ಸೊ ಈ ಎರಡೂ ಸ್ಟ್ರಕ್ಚರ್ನ ನೀವು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಬಿಕಾಸ್ ಇಟ್ ಈಸ್ ದ ವೆರಿ ಬೇಸಿಕ್ ಥಿಂಗ್ ದಟ್ ಯು ಪೀಪಲ್ ಶುಡ್ ಬಿ ನೋಯಿಂಗ್. ಸೊ ದಿಸ್ ಇಸ್ ದಿ ಇಂಟ್ರೊಡಕ್ಷನರಿ ಪಾರ್ಟ್. ಮ್ಯಾಮ್ ಈ ಪೇಜ್ನಲ್ಲಿ ಏನು ಇಂಪಾರ್ಟೆಂಟು, ಯಾವ ಥರದ ಕ್ವೆಶನ್ ಬರುತ್ತೆ ನೋಡಿ, ಯಾವ ಥರದ ಕ್ವೆಶನ್ಸು ಈ ಇಂಟ್ರೊಡಕ್ಷನ್ ಪಾರ್ಟಿಂದ ಬರೋದಿಲ್ಲ. ಬಟ್ ಈ ಇಂಟ್ರೊಡಕ್ಷನ್ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ, ಬೇಸಿಕ್ಸ್ನ ತಿಳ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಐ ಹೋಪ್ ದಿಸ್ ಇಂಟ್ರೊಡಕ್ಷನ್ ಪಾರ್ಟ್ ಈಸ್ ಓಕೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ, ಅಥವಾ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಬಾಕ್ಸ್ ನಿಮ್ಮದಾಗಿರುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಪೋಸ್ಟ್ ಮಾಡಿ. ಸೊ ನಿಮ್ಮ ಗೊಂದಲಗಳಿಗೆ ಅಥವಾ ಡೌಟ್ಸ್ಗಳಿಗೆ ಐ ವಿಲ್ ಬಿ ಆನ್ಸರಿಂಗ್ ಔಟ್. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಮುಗ್ದಿದೆ. ಸೊ ಫಸ್ಟ್ ಟಾಪಿಕ್ನ ನಾವು ಸ್ಟಾರ್ಟ್ ಮಾಡೋಣ ಈಗ. ಸೊ ಲೆಟ್ ಅಸ್ ಹ್ಯಾವ್ ಅ ಬ್ರೇಕ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ವಿತ್ ದಿ ನೆಕ್ಸ್ಟ್ ಟಾಪಿಕ್.